ಸರಿ, ಆಯಿಲ್ ಸ್ಪಿಲ್ಸ್, ತೈಲ ಸೋರಿಕೆ ಅಂತ ನೋಡಿ. ಈಗ ನಾನು ಹೇಳ್ತೀನಿ, ನಾವು ಅತಿ ಹೆಚ್ಚು ವ್ಯಾಪಾರ ಮಾಡೋದು ಭೂಮಾರ್ಗದ ಮುಖಾಂತರ, ಜಲಮಾರ್ಗದ ಮೂಲಕ. ಜಲಮಾರ್ಗ, ಓಕೆ, ಬಿಕಾಸ್ ವಾಟರ್ ವೇಸ್ ಇಸ್ ದ ಚೀಪೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ಅದರಲ್ಲಿ ಹೈಯೆಸ್ಟ್ ನೋಡಿ, ನಿಮ್ಗೆ ಭಾರತದ ಕೇಸಿಗೆ ಬರೋದಾದರೆ ನಾವು 95% ಆಫ್ ದ ಟ್ರೇಡ್ ಬೈ ವಾಲ್ಯೂಮ್, 65% ಆಫ್ ದ ಟ್ರೇಡ್ ಬೈ ವ್ಯಾಲ್ಯೂ ಈಸ್ ಅಂಡರ್ಟೇಕನ್ ಬೈ ವಾಟರ್ ವೇಸ್. ಪ್ರಮಾಣದ ಆಧಾರದ ಮೇಲೆ 95%, ಮೌಲ್ಯದ ಆಧಾರದ ಮೇಲೆ 65% ನಾವು ವ್ಯಾಪಾರ ಮಾಡೋದು ಜಲಮಾರ್ಗದ ಮೂಲಕ. ಅದರಲ್ಲಿ ಹೈಯೆಸ್ಟ್ ಇಂಪೋರ್ಟ್ ಆಗೋದು ಕ್ರೂಡ್ ಆಯಿಲ್, ಕಚ್ಚಾ ತೈಲ. ತರಬೇಕಾದ್ರೆ ಶಿಪ್ಸ್ ಕೆಲವೊಂದು ಸತಿ ಬ್ರೇಕ್ ಆಗುತ್ತೆ, ಕ್ರ್ಯಾಕ್ ಬರುತ್ತೆ, ಉಲ್ಟಾ ಆಗಿಬಿಡುತ್ತೆ, ಶಿಪ್ ಆಕ್ಸಿಡೆಂಟ್ಸ್ ಆಗ್ತವೆ, ಎಣ್ಣೆ ಎಲ್ಲ ಚಲೋಗುತ್ತೆ. ದಿಸ್ ಇಸ್ ಕಾಲ್ಡ್ ಅಸ್ ಆಯಿಲ್ ಸ್ಪಿಲ್ಸ್. ಓಕೆ, ಆಯಿಲ್ ಸ್ಪಿಲ್ಸ್. ಸರಿ, ಆಯಿಲ್ ಸ್ಪಿಲ್ಸ್ ಆದರೆ ಇಂಪ್ಯಾಕ್ಟ್ ಆನ್ ಮೆರೈನ್ ಲೈಫ್ ಹೆಂಗಿರುತ್ತೆ ಗೊತ್ತಾ ನೋಡಿ. ಆಯಿಲ್ ಸ್ಪಿಲ್ಸ್ ಇಂಪ್ಯಾಕ್ಟ್ ಆನ್ ಮೆರೈನ್ ಲೈಫ್ ನೋಡಿಲಿ, ನೋಡ್ರಿ, ಎಲ್ಲ ಪ್ರಾಣಿಗಳಲ್ಲಿ ಸತ್ತೋಗ್ತಾವೆ. ಇಂಪ್ಯಾಕ್ಟ್ ಆನ್ ಮೆರೈನ್ ಲೈಫ್. ನೋಡ್ರಿ, ಆಯಿತಾ ಸರ್. ಇವಾಗ ಇದನ್ನು ಹೆಂಗೆ ಸರ್, ಮತ್ತೆ ಹೆಂಗೆ ಕ್ಲೀನ್ ಮಾಡೋದು ಹೆಂಗೆ ಸರ್? ಅವಾಗ ಏನು ಮಾಡಿದ್ರು, ಫ್ಲೋಟಿಂಗ್ ಬ್ಯಾರಿಯರ್ಸ್ ಅಂತ ತಂದರು. ಓಕೆ, ಹೆಂಗೆ ಕ್ಲೀನ್ ಮಾಡೋದು? ಆಯಿಲ್ ಸ್ಪಿಲ್ಸ್, ಇದು ಈ ಥರ. ಸೊ ಫ್ಲೋಟಿಂಗ್ ಬ್ಯಾರಿಯರ್ಸ್ ಅಂತ. ಸೊ ನಿಮಗೆ ಗೊತ್ತಿದೆ, ಆಯಿಲ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಇಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಎಣ್ಣೆ ನೀರಲ್ಲಿ ಕರಗಲ್ಲ, ಆ ಎಣ್ಣೆ ಕರಗುತ್ತೆ, ಅದು ಬೇರೆ. ಓಕೆ, ಸೊ ಈ ಥರ ಫ್ಲೋಟಿಂಗ್ ಬ್ಯಾರಿಯರ್ಸ್ ಅಂತ ಈ ಥರ ತಂದರು, ಆಯಿತಾ. ಬಟ್ ಪೂರ್ತಿ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಯಾಕೆ ಸರ್? ಕ್ಲೀನ್ ಮಾಡೋಕ್ಕಾದ್ರೆ ರೂಮಲ್ಲ, ಅದು ಓಷನ್, ಎಷ್ಟು ಅಂತ ಹಾಕೋಕ್ಕಾಗತ್ತೆ, ಫುಲ್ ಹರಡ್ಕೊಂಬಿಡುತ್ತೆ. ಆವಾಗ ಇನ್ನೊಂದು ಟೆಕ್ನಾಲಜಿ ತಂದರು, ಸಾರ್ಬೆಂಟ್ಸ್ ಅಂತ ನೋಡಿ. ಇದು ಸಾರ್ಬೆಂಟ್ಸ್ ಅಂದರೆ ಸ್ಪಾಂಜ್ ಹಾಕ್ತಾರೆ ಒಳಗಡೆ, ಸ್ಪಾಂಜ್. ಓಕೆ, ಈ ಆರೆಂಜ್ ಕಲರ್ ಇರೋದು ಸ್ಪಾಂಜ್, ಬಿಕಾಸ್ ಸ್ಪಾಂಜ್ ಕ್ಯಾನ್ ಹೀಟ್ ಅಬ್ಸರ್ವ್, ಆಯಿತಾ. ಅದು ಎಷ್ಟು ಅಂತ ಹಾಕೋದಕ್ಕಾಗುತ್ತೆ. ಓಕೆ, ಸೊ ಇವೆರಡು ಫ್ಲೋಟಿಂಗ್ ಬ್ಯಾರಿಯರ್ಸು ವರ್ಕ್ ಆಗಲಿಲ್ಲ, ಸಾರ್ಬೆಂಟ್ಸು ವರ್ಕ್ ಆಗಲಿಲ್ಲ. ಇವಾಗ ಏನು ಮಾಡಿದ್ದಾರೆ ನೋಡಿ, ಸುಡೋಮೊನಾಸ್ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ. ಅದನ್ನು ಲ್ಯಾಬಲ್ಲಿ ಕೂತ್ಕೊಂಡು ಆಲ್ಟ್ರ್ ಮಾಡಿ ನೀರಿಗೆ ಬಿಟ್ಟರು. ಓಕೆ, ನೀರಿಗೆ ಬಿಟ್ಟರು, ಅದು ಮಲ್ಟಿಪ್ಲೈ ಆಗೋದಕ್ಕೆ ಶುರು ಆಯಿತು. ಮಲ್ಟಿಪ್ಲೈ ಆಗಿಬಿಟ್ಟು ಆ ಎಣ್ಣೆ ತಿನ್ನೋಕ್ಕೆ ಶುರು ಮಾಡ್ತದೆ. ಯಾವಾಗ ಎಣ್ಣೆ ತಿನ್ನೋಕ್ಕೆ ಶುರು ಮಾಡ್ತು, ಓಷನ್ಸ್ ಎಲ್ಲ ಕ್ಲೀನ್ ಆಗೋದಕ್ಕೆ ಶುರು ಆಯಿತು. ಇದು PSC ಕ್ವೆಶನ್ ಇದೆ. ಓಕೆ, ಸೊ ಇದು ಆಯಿಲ್ ಸ್ಪಿಲ್ಸ್ನ ಟ್ರೀಟ್ ಮಾಡೋದಕ್ಕೆ ಆಲ್ಟರ್ಡ್ ಸುಡೋಮೊನಾಸ್ ಬ್ಯಾಕ್ಟೀರಿಯಾಸ್ ಆರ್ ಕಾಲ್ಡ್ ಡ್ಯಾಶ್ ಆಯಿಲ್ ಝ್ಯಾಪರ್ಸ್. ಓಕೆ, ಸೊ ಆಯಿಲ್ ಝ್ಯಾಪರ್ಸ್ ಅಂತ ಒಂದು ಕ್ವೆಶನ್ ಆಗಿದೆ. ಓಕೆ, ಈಗ ಹೇಳಿ ನೋಡಿ ಪ್ಲೀಸ್, ಈ ಪ್ರಾಸೆಸ್ಸಲ್ಲಿ ಓಕೆ, ನಾವು ಪರಿಸರವನ್ನು ಕ್ಲೀನ್ ಮಾಡಲಿಕ್ಕೆ ಜೈವಿಕ ವಸ್ತುಗಳನ್ನು ಬಳಸ್ತಿದ್ದೀವ ಇಲ್ಲ? ಎಸ್ ಆರ್ ನೋ? ಸುಡೋಮೊನಾಸು. ಓಕೆ, ಸೊ ನೋಡಿ, the cleansing of environment through biological agents is called as bioremediation. ಜೈವಿಕ ವಸ್ತುಗಳನ್ನು ಬಳಸಿ ಪರಿಸರವನ್ನು ಶುದ್ಧಗೊಳಿಸುವ ತಂತ್ರಗಾರಿಕೆಯನ್ನು ಬಯೋರಿಮಿಡಿಯೇಷನ್. ಮಲ್ಟಿಪಲ್ ಟೈಮ್ಸ್ ಕ್ವಶನ್ ಆಗಿದೆ. ವಾಟ್ ಈಸ್ ಬಯೋರಿಮಿಡಿಯೇಷನ್? ಓಕೆ, ಬಯೋರಿಮಿಡಿಯೇಷನ್ ಜೈವಿಕ ವಸ್ತುಗಳನ್ನು ಬಳಸಿ ಪರಿಸರವನ್ನು ಶುದ್ಧಗೊಳಿಸುವ ತಂತ್ರಗಾರಿಕೆಯನ್ನು ಬಯೋರಿಮಿಡಿಯೇಷನ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಆಯಿಲ್ ಸ್ಪಿಲ್ಸ್. ಈಗೇನಕ್ಕೆ ನ್ಯೂಸಲ್ಲಿದೆ ಅಂತಂದರೆ, ಸೊ ಕೇರಳ ಸರ್ಕಾರ, ಕೇರಳ ಇಸ್ ಎ ಕೋಸ್ಟಲ್ ಸ್ಟೇಟ್, ಅದು ಒಂದು ಕರಾವಳಿ ರಾಜ್ಯ ಅಲ್ವಾ, ಒಂದು ಆಯಿಲ್ ಸ್ಪಿಲ್ ಕಂಟಿಂಜೆನ್ಸಿ ಪ್ಲಾನ್ ಅನ್ನು ತಯಾರು ಮಾಡ್ತಾರೆ.
ಸೊ ಇಟ್ ಈಸ್ ಇನ್ ನ್ಯೂಸ್. ಆಯಿಲ್ ಸ್ಪಿಲ್ಸ್ ಕಂಟಿಂಜೆನ್ಸಿ ಪ್ಲಾನನ್ನು ತಯಾರು ಮಾಡುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ಇಟ್ ಈಸ್ ಇನ್ ನ್ಯೂಸ್. ಆಯಿತಾ ಸರಿ. ಈಗ ಇನ್ನೊಂದಿಲ್ಲಿ ಓಕೆ ಒಂದೇ ಒಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ. ಅಬ್ಸರ್ವ್ ಯರ್ ರೈಟ್. ನೋಡಿಲಿ ಇದು ಕ್ವಶನ್ ಆಗಿದೆ. ಹಡಗುಗಳಿಂದ ಉಂಟಾಗುವ ಸಮುದ್ರಗಳ ಮಾಲಿನ್ಯವನ್ನು ತಡೆಗಟ್ಟುವ ಸಮಾವೇಶ ಮಾರ್ಪೋಲ್ ಸಮಾವೇಶ. ಹಡಗುಗಳಿಂದ ಉಂಟಾಗುವ ಸಮುದ್ರಗಳ ಮಾಲಿನ್ಯವನ್ನು ತಡೆಗಟ್ಟುವಂಥ ಸಮಾವೇಶ ಮಾರ್ಪೋಲ್ ಸಮಾವೇಶ. ಬಟ್ ಆಯಿಲ್ ಸ್ಪಿಲ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಭಾರತದಲ್ಲಿ ಪ್ರತ್ಯೇಕ ಕಾಯ್ದೆ ಇಲ್ಲ. ಓಕೆ, ಸೊ ನೋಡಿ, ಹಾಗಾಗಿ ಲಿಸನ್, ಆಯಿಲ್ ಸ್ಪಿಲ್ಸನ್ನು ನಾವು ಪ್ರತ್ಯೇಕ ಕಾಯ್ದೆ ಇಲ್ಲ. ಸೊ ಹಾಗಾಗಿ ನಾವು ಯಾವ ಆ್ಯಕ್ಟ್ ಕೆಳಗಡೆ ಸಂರಕ್ಷಣೆ ಮಾಡ್ತೀವಿ? ಪರಿಸರ ಸಂರಕ್ಷಣಾ ಕಾಯ್ದೆ 1986, ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರಿವೆಂಟಿಂಗ್ ಆಯಿಲ್ ಸ್ಪಿಲ್ಸ್. ಇದು ತೈಲ ಸೋರಿಕೆಯನ್ನು ತಡೆಗಟ್ಟುವ ಜಾಗತಿಕ ಮತ್ತು ರಾಷ್ಟ್ರೀಯ ಪ್ರಯತ್ನಗಳು. ತೈಲ ಸೋರಿಕೆಯನ್ನು ತಡೆಗಟ್ಟುವ ಜಾಗತಿಕ ಮತ್ತು ರಾಷ್ಟ್ರೀಯ ಪ್ರಯತ್ನಗಳು.